ಆದ್ಮೇಲೆ ನಿಮಗೆಲ್ಲ ಗೊತ್ತಿರಬಹುದು, ಒಂದು ಸಿನಿಮಾ ಮಾಡುವ ಹಿಂದಿರ್ತಕ್ಕಂಥ ಕಷ್ಟ ಸುಖ ನಿಮಗೆಲ್ಲ ಗೊತ್ತಿರಬಹುದು. ಸುಖ ಅದಕ್ಕೆ ಕಷ್ಟನೇ ಜಾಸ್ತಿ. ಒಂದು ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸೋದ್ರಿಂದ ಹಿಡಿದು, ಕತೆ ತಯಾರು ಮಾಡೋದ್ರಿಂದ ಹಿಡಿದು, ತಂತ್ರಜ್ಞರು ನಟರನ್ನ ನಟಿಯರನ್ನ ಆರಿಸೋದ್ರಿಂದ ಹಿಡ್ಕೊಂಡು ಒಳ್ಳೆ ಔಟ್ಕಮ್ ಬರಬೇಕು, ಔಟ್ಪುಟ್ ಬರಬೇಕು. ನಿರ್ಮಾಪಕ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತಂದ್ರೆ ತುಂಬಾ ಕಷ್ಟಪಡಬೇಕಾಗುತ್ತೆ. ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಹಲವಾರು ತಂತ್ರಜ್ಞರಿಂದ ಬಯಸ್ಕೋಬೇಕಾಗುತ್ತೆ. ಈಗಾಗಲೇ ಮೊನ್ನೆ ನಾವು ಶಿವಣ್ಣ ಅವ್ರ ಮನೆಗೆ ಹೋದಾಗ ಸುಮ್ಮನೆ ಕೂತ್ ಮಾತಾಡ್ತಿದ್ವಿ. ಈ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಕಾಟ ಕೊಡ್ತಾರೆ ಸರ್, ಸಂತೋಷ್ ಅವ್ರಿಗೆ ಹೇಳಿ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿ 1 ಗಂಟೆಗೆ ನಂಗೆ ಕರೆಕ್ಷನ್ ಮಾಡಿದ ವರ್ಷನ್ ಬೇಕು ಅಂತ ಕೇಳ್ತಾರೆ ಸರ್. ತುಂಬಾ ಕಾಟ ಕೊಡ್ತಾರೆ. ನಾನು ಹೆಂಡ್ತಿ ನನಗೆ ಬೈತಿದ್ದಾಳೆ ಸರ್, ದಯವಿಟ್ಟು ಹೇಳಿ ಅಂತ ಹೇಳಿದ್ರು. ಕ್ಯಾಮ್ರಾಮನ್ ಅವ್ರದ್ದು ಅದೇ ಸಮಸ್ಯೆ ಸರ್. ರಾತ್ರಿ 2 ಗಂಟೆ ಅವರು ಕಾಲ್ ಮಾಡ್ತಾರೆ ಸರ್. ಇವರು ನನಗೆ ಆ ಫೋಟೋ ಬಂದಿಲ್ಲ, ಈ ಫೋಟೋ ಬಂದಿಲ್ಲ ಅಂತ ಹೇಳಿ ತುಂಬಾ ಕಾಟ ಕೊಡ್ತಾರೆ ಸರ್. ದಯವಿಟ್ಟು ಹೇಳಿ, ರಾತ್ರಿ ಯಾರ ನಮಗೆ ನಿಂತಿಂದ ನೆಮ್ಮದಿಯಿಂದ ಮಲಗ್ಲಿಕ್ಕೆ ಬಿಡ್ಲಿಕ್ಕೆ ಹೇಳಿ ಸರ್ ಅಂತ ಹೇಳಿದ್ರು. ಹಿರಿಯರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ತುಂಬಾನೇ ಖುಷಿ, ಬಿಕಾಸ್ ನನ್ನ ಕ್ಲೋಸ್ ಫ್ರೆಂಡ್ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಿದಂತಹ ಒಂದು ಅಮೂಲ್ಯವಾದಂತಹ ಒಂದು ರತ್ನ, ಒಂದು ಸ್ನೇಹ ಅಂತಂದರೆ ಅದು ಜಾನ್ವಿ. ತುಂಬ ಖುಷಿಯಾಗಿ ನಾನು ಅವ್ರನ್ನ ಜಾನು ಅಂತಲೇ ಕರಿತೀನಿ. ಈ ಸ್ನೇಹ, ನಮ್ಮ ಪ್ರೀತಿ, ವಿಶ್ವಾಸ ಯಾವಾಗಲೂ ಹೀಗೆ ಇರಬೇಕು ಅಂತಲೂ ಕೂಡ ನಾನು ದೇವರಲ್ಲಿ ಕೇಳ್ಕೊತೀನಿ. ಬರೀ ಮನುಷ್ಯ ಅಂತಂದಾಗ ಬರೀ ಅವರು ಸುಖದಲ್ಲಿ ಮಾತ್ರ ಭಾಗಿಯಾಗುವಂಥದ್ದಲ್ಲ. 112, 113 ದಿನದ ನಮ್ಮ ಪ್ರಯಾಣ, ಬಿಗ್ ಬಾಸ್ ಪ್ರಯಾಣ. ಬಟ್ ಅಲ್ಲಿ ನಮಗೆ ಅನೇಕರು ನಮ್ಮನ್ನ, ಯಾಕೆಂದ್ರೆ ಒಬ್ಬ ಕಂಟೆಸ್ಟೆಂಟ್ ಆಗಿ ಹೋದಾಗ ನಮಗೆ ಸ್ನೇಹ ಅನ್ನೋದು ಸಿಗೋದಿಲ್ಲ. ಯಾಕೆಂತಂದ್ರೆ ನಾವು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡುವಾಗ ಬರೀ ನಮ್ಮ ನೆಗೆಟಿವಿಟಿ ಮಾತ್ರ ಹೇಳ್ತಾ ಇರ್ತಾರೆ. ಬಟ್ ನಿಮ್ಮಲ್ಲೂ ಛಲ ಇದೆ, ನಿಮ್ಮಲ್ಲೂ ಹಠ ಇದೆ, ನಿಮಗೆ ಗೊತ್ತಿಲ್ಲದಿರುವಂಥ ದೊಡ್ಡ ಶಕ್ತಿ ನಿಮ್ಮಲ್ಲಿದೆ ಅಂತ ಪ್ರತಿ ಸಲ ನನಗೆ ಹೇಳ್ತಿದ್ದು ನನ್ನ ಫ್ರೆಂಡ್ ಜಾನ್ವಿ. ಸೊ ಅಲ್ಲೂ ಕೂಡ ನನ್ನನ್ನು ಯಾವತ್ತೂ ಬಿಟ್ಕೊಟ್ಟಿರ್ಲಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರೂ ಕೂಡ ನನ್ನ ಪರವಾಗಿ ಎಷ್ಟೇ ವಿರೋಧ ಇದ್ರೂ ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿ ಸದಾ ನನ್ನ ಜೊತೆ ನಿಂತಿದ್ರು. ಹಾಗಾಗಿ ಇವತ್ತು ಅವರ ಸುಂದರವಾದಂಥ ಕ್ಷಣ, ಸುಂದರವಾದಂಥ ಒಂದು ಈ ದಿನ ಏನು ಯುವ ಸರ್ಕಾರ ಸಿನಿಮಾ ಟೀಸರ್ ಇವತ್ತು ಲಾಂಚ್ ಆಗ್ತಿದೆ. ನಂಗೆ ತುಂಬಾನೇ ಖುಷಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಾ ಇರೋದು. ಸೊ ನನ್ನನ್ನು ಕೂಡ ಆಹ್ವಾನ ಮಾಡಿ ಇಂಥ ಎಲ್ಲ ಮಹನೀಯರ ಜೊತೆಯಲ್ಲಿ ನನಗೂ ವೇದಿಕೆಯನ್ನು ಹಂಚ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟರು. ಸೊ ಇಡೀ ತಂಡಕ್ಕೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ನಮ್ಮ ಕನ್ನಡ ಸಿನಿಮಾಗಳು, ಕನ್ನಡ ಕಲಾವಿದರು, ತಂತ್ರಜ್ಞರು ಬೆಳಿಬೇಕು. ಸೊ ಅದೆಲ್ಲ ನಮ್ಮ ಕೈಯಲ್ಲೂ ಕೂಡ ಇರುತ್ತೆ, ಬೆಳೆಸುವಂಥದ್ದು ನಿಮ್ಮ ಕೈಯಲ್ಲಿರುತ್ತೆ. ಎಲ್ಲ ಮಾಧ್ಯಮದ ಮಿತ್ರರು, ಮಾಧ್ಯಮದ ಹಿರಿಯರು, ಗಣ್ಯರು ಎಲ್ಲವೂ ನಿಮ್ಮ ಕೈಯಲ್ಲಿರುತ್ತೆ. ಈ ಸಿನಿಮಾ ಮೇಲೆ ತಮ್ಮೆಲ್ಲರ ಪ್ರೀತಿ ಇರಲಿ, ವಿಶೇಷವಾಗಿ ನನ್ನ ಸ್ನೇಹಿತೆ ಜಾನು ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.